ಎಷ್ಟೊತ್ತಾತಲ್ಲ ಇನ್ನೂ ಬರಲೇ ಇಲ್ಲ. ಫೋನ್ ಹಚ್ಚಿದ್ದೆ, ಬಸ್ ಇಳಿಯಾಕತ್ತೀನಿ ಅಂದಿದ್ರೆ ಯಾಕೆ ತಡ ಆತಪ್ಪ. ಅಲ್ಲ ಯಾರಿಗೆ ಕಾಯಕತ್ತೀನಿ ನೀನು? ಅದು ಅತ್ತಿಯರ ಅದು ನಮ್ಮ ಅಪ್ಪ ಮತ್ತು ಅವ್ವ ಬರಾಕತ್ತಾರ. ಓಹೋ ಹೋ ಹೋ ಹಾಂ, ಅದಕ್ಕೆ ಅಡುಗೆ ಮನೆಗೆ ಏನೋ ಘಮ 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 ಅಂತ ಐತಿ ವಾಸನಿ. ಏನು ಮಾಡಿ ಅಡುಗೆ? ತುಪ್ಪ ಹಾಕಿ ಏನಾರ ಮಾಡಿ ಏನ ಮತ್ತೆ ಬಿಟ್ಟಿ ಸಿಕ್ತಂತೇಳಿ? ತುಪ್ಪ ಹಾಕಿ ಮಾಡಿಲ್ರಿ ಅತ್ತಿಯರ, ಬಿಟ್ಟಿ ಸಿಕ್ತನ್ನಕ್ಕೆ ಏನೈತಿ? ಬಿಟ್ಟಿ ಗಿಟ್ಟಿ ಏನಿಲ್ಲ. ಇದು ಏನದು ಉಪ್ಪಿಟ್ಟು ಮಾಡೇನ ಅಷ್ಟೇ, ಮತ್ತೇನು ಮಾಡಿಲ್ಲ. ಬಂದರಿಗೆ ಈಗ ಒಂದು ನಾಷ್ಟ ಥರ ಕೊಡೋದು ಬೇಡನ? ಹೌದನ? ಈಗ ಎದ್ರ ಸಂಬಂಧ ಬರಾಕತ್ತಾರ? ಅದು ಲಗ್ನ ಪತ್ರಿಕೆ ಕೊಡಕ್ಕೆ ಬರಾಕತ್ತಾರ. ಲಗ್ನ ಪತ್ರಿಕೆ? ಹಾಂ ಯಾರ್ದು? ಈಗ ಯಾರ್ದು ಲಗ್ನ? ನಮ್ಮ ತಂಗಿದೆ. ಗೆಜವಾ ಯವಾ ತಡಿ ಮಾಡ್ತೀನಿ. ಈಡೆಗೆ ಹಾಲು ಹಾಕಿ ಮತ್ತು ತವ್ರ ಮನೆಯವ್ರು ಬಂದಾರಂತೇಳಿ ಚಹಾ ಮಾಡಿಕೊಡ್ತಾಳೆ ಈಕಿ. ಹಾಲು ಅಷ್ಟು ಮುಚ್ಚಿಟ್ಟು ಒಂದೀಟು ಚಹಾ ವಾಟೆದಾಗ ಅರ್ಧ ವಾಟೆ ಹಾಲು ಇಡ್ತೀನಿ, ಅಷ್ಟಾಗ ಚಹಾ ಮಾಡ್ಲಿಕ್ಕೆ. ಬರ್ರಿ ಒಳಗೆ ಬರ್ರಿ. ಎಲ್ಲೋದ್ಲಿಕ್ಕೆ ನಮ್ಮ ಪಿಸರಿ? ಬಾಬಿ ಒಳಗೆ ಬರ್ರಿ. ಅಪ್ಪ ಬಾಪ ಅಪ್ಪ ಬಾಯಿ ಕಟ್ಕೊಂಡ್ರಿ ಬಾ. ತಗೋರವಾಗಿದ್ರವ ಇದ್ರ ಹಣ್ಣದ ನೋಡು. ಪಾ ಅಪ್ಪ ಕುಂದ್ರಿ, ನಾನು ಚಹಾ ಮಾಡ್ಕೊಂಬರ್ತೀನಿ. ಏ ಚಾಗಿ ಬೇಡವ, ಕೆಟ್ಟು ಬಿಸಿಲು ಸುರಿತೈತಿ. ಚಾದು ಏನು ಬೇಡ, ತಣ್ಣಗೆ ಬೇಕಾದ್ರೆ ಒಂದಿಷ್ಟು ನೀರು ತಂದು ಕುಡಿತೀನಿ. ಅಯ್ಯೋ ಅವ್ವ, ಬಿಸಿ ಬಿಸಿ ಅಡುಗೆ ಮಾಡೀನಿ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಏನು ಅಯ್ಯೋ ಅದೆಲ್ಲ ಯಾಕೆ ಮಾಡಕ್ಕೆ ಹೋದೆ ಹುಡುಗಿ ನೀನು? ಬೇಡ, ನಾವು ಲಗ್ನ ಪತ್ರಿಕೆ ಕೊಟ್ಟು ಹೊಣ್ತೇವ. ನಿಮ್ಮ ಮತ್ತೇನಾರ ಒಂದು ಅಂತಾಳ. ಅಯ್ಯೋ ಅಂದ್ರೆ ಅನ್ಕೊಲ್ ಸುಮ್ಮನಿರು, ನೀವು ಕುಂದ್ರಿ. ಹತ್ತೀರ ಅಪ್ಪ ಹಣ್ಣು ಬ್ರೆಡ್ ಕಾರ್ದಾಣಿ ಎಲ್ಲ ತಂದಾನ. ಸರಿ ಸರಿ, ಹೋಗಿ ಒಳಗಿಡೋಗಿ ಪಾಪ ಅವ್ರಿಗೆ ಚಾಗಿ ಮಾಡು. ಮತ್ತೆ ಹೆಂಗದಿರ? ಆರಾಮದಿರ? ಬೀರೆ ಅಲ್ಲಿ ಹಿಂದೆ ನಿಮ್ಮ ಹಿಂದೆ ಕುರ್ಚಿ ಐತೆ ನೋಡ್ರಿ, ತೋರಿ ಹೇಳ್ಕೊರಿ, ಅದನ್ನ ಕುಂದ್ರಿ ಅದ್ರ ಮೇಲೆ. ಮತ್ತೆ ಏನು ಸಮಾಚಾರ? ಊರ ಕಡೆ ಮಳೆಯೋದು ಆಗೈತೆ? ಎಲ್ಲಿ ಮಳೆ ರೀ? ಏನಿಲ್ಲ, ಕೆಟ್ಟ ರಣ 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 ಬಿಸಿಲು ಹೊಡಿತೈತಿ ಅಂದ್ರೆ ಒಳಗೆ ಕುಂದ್ರಾಕು ಹಳಾಳ, ಹೊರಗೆ ಕುಂದ್ರಾಕು ಹಳಾಳ. ನಮ್ನಿ ಬಿಸಿಲು ನೋಡ್ರಿ ಪಾತಾಗ. ನಿಮ್ದ ಒಟ್ಟು ಅಡ್ಡಿ ಇಲ್ಲ, ಮನೆ ಬಕ್ಕಲ್ಲ ಒಂದಿಷ್ಟು ಗಿಡಗಳು ಅದಾವು, ತಂಪು ಕುಂತರ ಕುಂದಿರ್ತೀರಿ. ನಮ್ಮ ಮನೆ ಬಕ್ಕಲ್ಲ ಎಲ್ಲಿ ಗಿಡ ಹಚ್ಚಕ್ಕೂ ಜಾಗ ಇಲ್ದಂಗೆ ಆಗ್ಬಿಟ್ಟತೆ. ಹಂಗೆ ರೋಡ್ ಮಾಡ್ಯಾವು, ಮಾರ್ಮಣ್ಣಗಡೋಗ್ಲಿ ಗಿಡ ಹಚ್ಚೇನಂದ್ರೆ ಜಾಗ ಇಲ್ದಂಗೆ ಆಗ್ಬಿಟ್ಟತಿ. ಮತ್ತೆ ಇದು ಅಂಗಡಿಗೆ ಹೋಗಿದ್ರೆ ವ್ಯಾಪಾರೆಲ್ಲ ಹೆಂಗೆ ನಡೆಯತ್ರಿ? ನಾನೇ ಹೋಗೋದೆ ಅಂಗಡಿಗೆ. ಎಲ್ಲಿ ಈಗೇನು ಬರ್ತಾಳಂತ ಮಾಡಿದ್ರೆ ನೆಟ್ಟಗೆ ಅಂಗಡಿಗೆ ಬಂದು ಅಂಡೋರೋದು ಗೊತ್ತಿಲ್ಲ ನಿಮ್ಮ ಮಗಳಿಗೆ. ಬರೀ ಒಳಗೆ ಬಿಟ್ರೆ ಅದೇನದು ಹಾಡು ಹಚ್ಕೊಂಡು ಕುಣಿಯೋದು. ಒಂದು ಜಾತಿ ಕುಣಿಯೋದು. ಆ ಹಾಡು ಹಚ್ಕೊಂಡು ಆ ಇಡಿವೆ ಮಾಡ್ಕೊಂತ ಡ್ಯಾನ್ಸ್ ಮಾಡ್ಕೊತ ನಿಂತು ಬಿಡ್ತಾಳೆ ನೋಡ್ರಿ. ಯಾವುದೊಂದು ಕಡೆ ಲಕ್ಷ್ಯ ಇಲ್ಲ, ಮನೆ ಬಾಳೆದ ಬದುಕಿಂದ ಜ್ಞಾನ ಇಲ್ಲ, ಏನೂ ಇಲ್ಲ. ಆ ಮಕ್ಕಳಿಗೆ ಒಂದು ಓದಿಸ್ಬೇಕನ್ನಂಗಿಲ್ಲ, ಬರ್ಸ್ಬೇಕನ್ನಂಗಿಲ್ಲ. ನನ್ನ ಮೊಮ್ಮಗನ ನೋಡ್ಬೇಕು ನೀವು. ಏನಂಗ ಅಂಬ್ಲಿ ಆಗೈತೆ ನನ್ನ ಮೊಮ್ಮಗ ಪಾಪ. ಅದಕ್ಕೆ ನೆಟ್ಟು ಕೂಳು ಮಾಡಾಕೋದು ಗೊತ್ತಿಲ್ಲ. ಅಯ್ಯ ಚಾಲು ಮಾಡಿದ್ಲಪ್ಪ ಊರು ಬಿಡಾಡಿ. ಬರೀ ನನ್ನ ಮಗಳ ಕಂಪ್ಲೇಂಟ್ ಹೇಳೋದತ್ತಾಗ. ಯಾವಾಗಾರ ಬೀಗರು ಒಂದೀಟು ಮನೆಗೆ ಬಂದು ಅನ್ಕೋ, ಬರೀ ನಿಮ್ಮ ಮಗಳು ಹಂಗೆ ಮಾಡ್ತಾಳ, ನಿಮ್ಮ ಮಗಳು ಹಿಂಗೆ ಮಾಡ್ತಾಳ, ನಿಮ್ಮ ಮಗಳು ಹಂಗೆ ಮಾಡ್ತಾಳ, ನಿಮ್ಮ ಮಗಳು ಹಿಂಗೆ ಮಾಡ್ತಾಳ, ಬರೀ ಕಂಪ್ಲೇಂಟ್ ಹೇಳೋದೆ. ಸುಡ್ಗಾಡು ನಾವು ನಮ್ಮ ಮಗಳು ನೋಡಕ್ಕೆ ಬರ್ತೇವೆ, ಏನು ಈಕಿದೆ ಭಾಳ ಪುರಾಣ ಕೇಳಕ್ಕೆ ಬರ್ತೇವೆ ಅನ್ನಂಗೆ ಆಕತ್ತಾಗ. ಇಂಥ ಅತ್ತೆಯರು ಹೆಣ್ಣು ಮಕ್ಕಳಿಗೆ ಸಿಕ್ಕಿಬಿಟ್ರೆ ಅವ್ರ ಮನೆಗೆ ತಂದೆ ತಾಯಿ ಹೋದಂಗೆ ಬರೀ ರಾಡಿ ಕೇಳೋದೆ. ಅರ್ಧ ಏನು ನಾವು ಬರಬಾರ್ದಂತೇಳಿ ಹಿಂಗೆ ಮಾಡ್ತಾಳೆ ಏನೋ ಈಕಿ ಹೆಣ ಎತ್ತಲಿ. ಅಯ್ಯ ಅಮ್ಮ, ಅಯ್ಯೋ ನನ್ನ ಬಂಗಾರಿ, ಸಾಲಿಗೆ ಹೋಗಿಲ್ಲ ಇವತ್ತು? ಹೋಗಿದ್ದೆ, ಶನಿವಾರ ಅಲ್ಲ ದೌಡ್ ಬಿಡ್ತೆ. ಅಮ್ಮ ನೀ ಬರ್ತಿ ಅಂತ ಗೊತ್ತಾಗಿದ್ರೆ ನಾ ಸಾಲಿಗೆ ಹೋಗಿದ್ದಿಲ್ಲ. ತಿನ್ನೋದು ಉಣ್ಣೋದು ಎಲ್ಲ ನನ್ನ ಮನ್ಯಾಗ. ನಾನು ನಿಜವಾದ ಅಮ್ಮ ನೋಡಿದ್ರೆ ಆಕಿಗಮ್ಮೆ ಅಂತ 10 ಬಾಯಿ ಕರೆ ಹನಿಮಿ. ನನ್ನ ಬಂಗಾರ ಅಲ್ಲೇ ಬ್ರೆಡ್ಡು ಕಾರ್ದಾಣಿ ಹಣ್ಣು ಎಲ್ಲ ತಂದೇನಿ, ಹೋಗವ ತಿನ್ನೋಗಿ ಬಂಗಾರ. ಹೌದಾ? ಅದು ತಿಳ್ಕೊಂತಾಳೆ ಸಣ್ಣಕ್ಕೆಲ್ಲ. ಅದೇನೋ ರೀಲ್ಸ್ ಗೀಲ್ಸ್ ಹಾಡು ಅಂತ ಮಾಡ್ತಿರ್ತಾಳೆ. ಆದರೆ ಮನೆ ಬಾಳೆದ ಕಡೆ ಲಕ್ಷ್ಯ ಐತಪ್ಪ. ಮದುವೆಗಿಂತ ಮುಂಚೆನೂ ಆದರೂ ಆತು. ಅವಾಗೂ ಅಷ್ಟೇ ಎಲ್ಲ ಕೆಲಸ ಬಗ್ಸಿ ಎಲ್ಲ ಭಾರಿ ಅಷ್ಟು ಅಚ್ಚುಕಟ್ಟು ಮಾಡೋದ್ರೊಳಗೆ ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಆಗಿರ್ಬೇಕಷ್ಟೆ. ತಿಳ್ಕೊಂತಾಳೆ ಕ್ರಮೇಣ. ದಿನ ಹೋದಂಗೆ ಕಲಿತಾಳೆ. ಏನು ಕಲಿತಾಳೋ ಏನು ಬಿಡ್ತಾಳೋ ಸಾಕಾಗಿ ಹೋಗ್ತೈತೆ ನೋಡ್ರಿ ಹೇಳ ಅಷ್ಟೊತ್ತಿಗೆ ನಮಗಂತರು. ಮಾವ ಅತ್ತಿ ಯಾವಾಗ ಬಂದ್ರಿ? ಈಗ ಬಂದೀವಿ ನೋಡ್ರಿ. ಆರಾಮದಿರಿ? ಆರಾಮದೇವಪ್ಪ. ಅಂದ್ರೆ ಮದ್ವಿದು ಕಾರ್ಡ್ ಇನ್ವಿಟೇಷನ್ ಕೊಡೋದಿತ್ತ, ಅದಕ್ಕೆ ಬಂದಿದ್ವಿ. ತಗೋರಿ, ನಮ್ಮ ಮಗಳ ಮದುವೆ ಐತಿ, ಎಲ್ಲರೂ ಬರ್ಬೇಕು. ಒಂದು 8 ದಿನ ಮುಂಚೆನೇ ಬರ್ಬೇಕು ನೋಡ್ರಿ. ಅಯ್ಯೋ 8 ದಿನ ಮುಂಚೆ ಎಲ್ಲಿ ಬರೋಕ್ಕಾಕತ್ರಿ? ಕೆಲಸ ಬೇಕಾದಷ್ಟು ಇರ್ತಾವಿಲ್ಲ, ಎಲ್ಲ ಬಿಟ್ಕೊಟ್ಟು 8 ದಿನ ಮುಂಚೆ ಬಂದು ಅಲ್ಕೊಂಡ್ರಕ್ಕೆ ಆಗತ್ತೇ ಇಲ್ಲ. ಅಯ್ಯೋ 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 ಅಯ್ಯೋ, ಹಾಲು ಇಟ್ಟಿದ್ನಲ್ಲ ಇಲ್ಲೇ. ಈ ಕೆದಾಳಲಿಕ್ಕೆ ಕೇಡಿ ಮುದುಕಿ. ಇದ್ರ ಹೆಣ ಎತ್ತಲಿ. ಅಲ್ಲ ಅದನ್ನು ಹಾಲೆಲ್ಲ ತೆಗೆದು ಸಣ್ಣ ಹೊಟ್ಟೆದಾಗ ಇಟ್ಟಾಳಲ್ಲ. ಒಂದು ಹಾಲು ಬಗ್ಗೆನ ಈಕಿಗೆ ಈಕೆ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಅದಕ್ಕೆ ನಾನು ಚಲೋತ್ತಂಗೆ ಅಡುಗೆ ಮಾಡಿದ್ರು ಉಪ್ಪಿಟ್ಟು ಮಾಡೇನಂತ ಹೇಳಿದ್ ನಿನಗೆ. ಊಟ ಮಾಡಿಸಿ ಕಳಿಸ್ತೇನೆ. ನನ್ನ ತವ್ರ ಮನೆಯವರಿಗೆ ನಾನು ಯಾಕೆ ಹೊಟ್ಟೆಸ್ಕೊಂಡು ಅವಮಾನ ಆಗುವಂಗೆ ಬೇಜಾರಾಗುವಂಗೆ ಮಾಡಿ ಕಳಿಸ್ಲಿ? ಅದು ನಮ್ಮವ್ವ ನಮ್ಮಪ್ಪಗೆ ಊಟ ಮಾಡಿಸೇ ಕಳಿಸ್ತೇನೆ ಚಲೋತ್ತಂಗೆ. ಚಹಾ ಮಾಡೋಕ್ಕೂ ಇದ್ರಾಗ ಏನು ಚಹಾ ಮಾಡೋಕ್ಕಾಗ್ಲಾರ್ದಂಗೆ ಈಟ್ ಚಹಾ ಇಟ್ಟಾಳೆ. ಎಂಥ ಕೆಟ್ಟ ಬುದ್ಧಿನಪ್ಪ. ನನ್ನ ತವ್ರ ಮನೆಯವರಿಗೆ
ಸಂತಿ ಕಮ್ಮಿ ಆಕತಿ, ನಾ ಇಲ್ಲಂತ ಹೇಳಂಗಿಲ್ಲ, ಎಷ್ಟೋ ಸಲ ಕೊಟ್ಟು ಕಳಿಸ್ತೇನೆ. ಆದರೆ ಅವ್ರ ಹೊಲದಾಗ ಕಾಳು ಕಡಿ ಅದು ಬಂದಿರ್ತದಲ್ಲ, ಎಷ್ಟು ಕೊಂಡ ಕೊಟ್ಟಾರ ಎಷ್ಟೋ ಸಲ, ಅದನ್ನೆಲ್ಲ ಇಸ್ಕೊಂತಾಳ. ಕಾಳು ಕಡಿ ಕೊಟ್ಟ ಖುಷಿ ಆಕತ್, ಶೇಂಗಾ, ಹೆಸರು, ಉದ್ದು ಏನು ಕೊಡ್ತಾರ ಅದನ್ನೆಲ್ಲ ಇಸ್ಕೊಂತಾಳ. ಮತ್ತು ನಮ್ಮವ್ವ ಜಂಪರ್ ಹೊಲಿತಾಳ ಚಲೋ ಚಲೋ. ಆ ಜಂಪರ್ ಹೊಲಿಯಾಕ ತನ್ನೂ ಕೊಡ್ತಾಳ, ಹೊಲ್ದು ಕೊಡ್ಬೇಕು, ಎಲ್ಲ ಮಾಡ್ಬೇಕು. ಅವ್ರು ಮಾತ್ರ ಮನೆಗೆ ಬರಬಾರ್ದು. ಹೆಂಗೆ ಇದ್ರ ಲೆಕ್ಕ? ಬೀಗ್ರ ಕಡೆ ಎಲ್ಲ ಸಹಾಯನೂ ಆಗ್ಬೇಕು, ಆದ್ರೆ ಮನೆಗೆ ಬರಬಾರ್ದು. ಹಾಳತ್ತಾಗ ಬೇಕಾರೆ ಈಕಿನ ಗಿರ್ಜಾನ್ ಕಳಿಸ್ತೇನೆ. ನಾನು ಮದುವೆ ದಿನನೇ ನಾನು ನನ್ನ ಮಗ ಅವತ್ತೇ ಬಂದು ಅವತ್ತೇ ಹೋಗ್ತೇವೆ. ಸರಿ, ಹಂಗೆ ಮಾಡ್ರಿ. ಹಂಗಾರ ತಗೋರಮ್ಮ. ಅತ್ತಿಯರ ಹುಡುಗ ಏನು ಮಾಡ್ಕೊಂಡದನ? ಅದು ವಿ ಆರ್ ಎಲ್ ಆಫೀಸ್ ಬರ್ತೈತಲ್ಲ, ಅದ್ರಾಗ ಕೆಲಸ ಮಾಡ್ಕೊಂಡದಾನ. ಚಲೋ ಐತಿ, ಪಗಾರನೂ ಚಲೋ ಐತಿ. ಹೌದಾ, ಚಲೋ ಆತ್ ಬಿಡ್ರಿ. ಅವ್ವ ಅಪ್ಪ ನೀರು ತಗೋರಿ. ಚಾ ಮಾಡ್ಬೇಕು ಬೇಡ? ಹಾಲೇ ಇಲ್ರಿ, ಬೆಳಗ್ಗೆ ನೀವು ಒಂದು ಪಾಕೆಟ್ ತೆಗಿದ್ದಿಲ್ಲ, ಎಲ್ಲೋಕ್ಕವ? ಅಲ್ಲೇ ಒಳಗಿರ್ಬೇಕು ನೋಡು. ಇದ್ವತ್ತೀರ ಯಾವ್ದಕ್ಕೆ ಕಳ್ಳ ಬೇಕು ಬಂದು ಹಾಲನ್ನ ಇಲ್ದಂಗೆ ಮಾಡಿರ್ಬೇಕು. ಅಂದ್ರೆ ಒಟದಾಗ ಸ್ವಲ್ಪ ಅದಾವ್ರಿ ಅತ್ಯಾರ. ಓ ಅವ ಸೀರೆ ತಂದ್ರನ? ಚಲೋ ಐತೆ ನೋಡವ ಸೀರೆ. ನಿಮ್ಮ ಅತ್ತಿಯವ್ರಿಗೊಂದು, ಮತ್ತು ನಮಗೂ ಕೆಲವ್ರಿಗೆ ಕೊಡೋದಿತ್ತ, ಹಂಗೆ ಕೆಲವು ಸ್ವಲ್ಪ ಜನ ಸ್ವಲ್ಪ ಮಂದಿ ಅಷ್ಟ ತಂದೆವು, ಭಾಳ ಮಂದಿ ಎಲ್ಲರಿಗೂ ತಂದಿಲ್ಲ. ಇದು ಸೀರೆ ಈ ಕಲರ್ ನನ್ನ ಕಡೆ ಇತ್ತು ಬಿಡ್ರಿ ಬೀಗ್ರೆ. ಕಲರ್ ಬೇರೆ ಆಗ್ಬೇಕಾಗಿತ್ತು. ಅಯ್ಯೋ ಇದ್ರ ಹೆಣ ಎತ್ತಲಿ, ಕೊಡೋರು ಸೀರೆ ಯಾವ್ದಾರ ಕೊಡ್ತಾರೆ, ಕಲರ್ ಬೇರೆ ಆಗ್ಬೇಕಾಗಿತ್ತಂತ. ಏನಕ್ಕೆ ಫೋನ್ ಹಚ್ಚಿ ಎಂಥ ಸೀರೆ ತರಬೇಕು ಅಂತ ಕೇಳಿ ತರ್ಬೇಕಿತ್ತ ಏನೋ ನಾನು. ಅಂದ್ರೆ ಒಂದು 20,000 ರೂಪಾಯಿ ಹೇಳ್ತಿದ್ಲು. ಏನು ಜನನಪ್ಪ, ತಾನು ಎಂಥದ್ದು ಒಂದು ಇವತ್ತಿನವರೆಗೆ ಒಂದು ಜಂಪರ್ ಪೀಸ್ ಕೊಟ್ಟಿಲ್ಲ, ನಾವು ಕೊಟ್ಟಿದ್ದ ಸೀರೆಗೆ ಹೆಸರಿಡ್ತಾಳೆ. ಓ ಹೌದಾ, ಇರ್ಲಿ ಬಿಡ್ರಿ, ಏನಾತ, ಕಲರ್ ಸೇಮ್ ಇರ್ಬೋದು, ಇದು ಡಿಸೈನ್ ಬಣ್ಣ, ಇದು ಡಿಸೈನ್ ಮಾಟ ಎಲ್ಲ ಬದ್ಲಿ ಇರ್ತತಲ್ಲ. ಅದೇ ಕರೆ ಅನ್ರಿ. ಸರಿ ಅವ ಅಪ್ಪ, ಮಧ್ಯಾಹ್ನ ಆಗೈತಿ, ಮತ್ತೆ ಯಾಕೆ ಕುಂದಿರ್ತೀರಿ? ಬರ್ರಿ ಸೀದಾ ಊಟಕ್ಕೆ ಬಂದ್ಬಿಡ್ರಿ. ಅಡುಗೆ ಮಾಡಿನ ಉಪ್ಪಿಟ್ಟು ಮಾಡಿ ನಂದಲ್ಲ, ಕಿರ್ಜಿ ಹಾಕೊಂಬಂದ್ಕೊಡು ಪಾಪ ಅವರಿಗೆ. ಇಲ್ಲ ಅತ್ತಿಯರ ಚಲೋತ್ತಂಗೆ ಅಡುಗೆನೇ ಮಾಡಿಬಿಟ್ಟೇನೆ, ಊಟ ಮಾಡ್ಕೊಂಡೆ ಹೋಗ್ಲಿ. ಮತ್ತೆ ಯಾಕೆ ಉಪ್ಪಿಟ್ಟು ಅಂತೇಳಿ ಅಡುಗೆನೇ ಮಾಡೀನಿ. ಬರ್ರಿ ಅತ್ತಿಯರ ಅವರೇ ಬರ್ರಿ. ಅವ ನೀನು ಬರ್ಬಿ. ಎಲ್ಲ ಊರು ಬಿಡಾಡಿ ಉಪ್ಪಿಟ್ಟು ಮಾಡೀನಿ ಅಂತಲ ನನ್ನ ಮುಂದೆ ಅಡುಗೆನ ಮಾಡ್ಯಾಳ. ಅಯ್ಯೋ ಏನು ಮಾಡ್ಗಾರ್ತಿರ್ಬೇಕವ ಈಕೆ ಅಂತ ನನ್ನ ತಗ. ನನಗೆ ಕಳ್ಬೇಕಂತೇನು? ಅವ್ರು ಹೋಗಲಿ, ಆಮೇಲೆ ಐತೆ ನಿನಗೆ. ಏನು ಕಮ್ಗೈತೆ ಸೀರೆ, ಒಂದು ಈಟು ಚಂದಿಲ್ಲ. ಇಂಥವ್ರು ನಿಮ್ಮ ಮನ್ಯಾಗ ಅದಾರನ್ರಿ? ನಮ್ಮ ಮನ್ಯಾಗ ಒಂದು ಐತಿ. ಯಾವುದಕ್ಕೂ ಎಲ್ಲದಕ್ಕೂ ಕೊನಕ್ಕೆ ತೆಗಿಯೋದು, ಎಲ್ಲದಕ್ಕೂ ಒಂದು ಏನಾರ ಅನ್ನೋದು, ಕೊಟ್ಟಿದ್ದಕ್ಕೆ ಹೆಸರಿಡೋದು, ತನಗೇನು ಬೇಕೋ ಕೇಳಿ ತರಿಸ್ಕೊಳ್ಳೋದು, ಮಂದಿಗೆ ಒಂದು ಏನು ಕೊಡ್ಬೇಕು ಅನ್ನೋದು ಖಬರಿ ಇರೋಂಗಿಲ್ಲ, ಅದ್ರಾಗೂ ಬೀಗರಿಗೆ. ಹಲೋ ಹಲೋ, ಹೇಳವಾ ಸಂತವ, ಹೆಂಗದಿವಾ? ಆರಾಮದಿಯೇನು? ಇವು ಆರಾಮದೇನಣ್ಣ. ಅಣ್ಣ ಹೇಳಕ್ಕೆ ನೆನಪು ಹಾರಿದ್ದೆ, ಏನು ತಿಳ್ಕೊಬೇಡ. ನಮ್ಮೂರಾಗ ಜಾತ್ರೆ ಐತಿ, ಏನು ಬರ್ಬೇಕಾ? ಮತ್ತು ನೀನು ಅತ್ತಿಗೆಮ್ಮ ಹುಡುಗಿ ಕರ್ಕೊಂಡ ಬರ್ಬೇಕು. ಅಯ್ಯೋ ಎಲ್ಲಕ್ಕತ್ತವ ಬರಾಕ? ಅಯ್ಯೋ ಭಾರಿ ಸುಮಾರು ಕೆಲಸ ಈಗ ಇಲ್ಲಿ ಹೊಲ್ದ ಕಡೆ, ಅದು ಮೆಣಸಿನಗಿ ಹಚ್ಚಾಕತ್ತೀವಿ. ನನಗಾತು ನಿಮ್ಮ ಅತ್ತಿಗೆಮ್ಗಾತು ಪುರ್ಸತ್ತಿಲ್ಲ ಬರಾಕ. ಇದೊಂದು ಸಲ ಆಗಲ್ಲ, ಬೇಕಾದ್ರೆ ಜಾತ್ರೆ ಮುಗಿದ್ಮೇಲೆ ಬರ್ತಾನೆ. ಅವ ಏನು ಅನ್ಕೋಬೇಡ ಮತ್ತೆ. ಹೋಗೋಣ, ಯಾವಾಗಲೂ ಹಿಂಗೆ ಮಾಡ್ತೀಯಪ್ಪ. ಏನಾರ ಒಂದು ಹೇಳಿದ್ರ ಕರ್ದಾಗ ಒಟ್ಟು ಇಲ್ಲ ಅಂದ ಮುಂದೆ ಮಾತುಕತಿ, ಬರ್ಬೇಕಿಲ್ಲಣ್ಣ. ಇಲ್ಲವ, ಏನು ತಿಳ್ಕೊಬೇಡ, ಆಗಲ್ಲ ಈ ಸಲ ಬರಾಕ. ಇನ್ನೇ ಬರ್ತಾನೆ. ಸರಿ ಅಣ್ಣ, ನಿಂಗೆ ಬರಕ್ಕೆ ಆಗೋದಿಲ್ಲ ಅಂದ್ರೆ ಆತ, ಹೋಗ್ಲಿ ಮಗಳನ್ನಾರ ಕಳಿಸು. ಏನು 4 ದಿನ, ಈಗ ಹೆಂಗಿದ್ರು ಕಾಲೇಜು ಇವೆಲ್ಲ ಸೂಟಿನೇ ಅದಾವಲ್ಲ, 4 ದಿನ ಕಳಿಸು, ಊರನ್ ಜಾತ್ರೆ ಮಾಡಿ ಬರ್ತಾಳ. ಏನಂತಿ? ಆಕಿನ್ನ ಆಯ್ತವ, ಆಕಿನ್ ಕೇಳ್ತಾನೆ. ಈಗ ಹೊರಗೋಗ್ಯಾಳ, ಬಂದ್ಲಂದ್ರೆ ಕೇಳಿ ಕಳಿಸ್ತೀನಿ. ಏನ? ಅಯ್ಯೋ ಅಣ್ಣ, ನಿನಗೆ ಇವೆಲ್ಲ ಸೂಕ್ಷ್ಮ ಗೊತ್ತಾಗೋದಿಲ್ಲ. ನಾನು ಯಾಕೆ ಬಡ್ದಾಡಕತ್ತೀನಿ ಅಂದರೆ, ಏನಾರ ಮಾಡಿ ನಿನ್ನ ಮಗಳಿಗೆ ಹೇಳಿ ಕಳಿಸಾಕಬೇಕು ನೀನು. ಬ್ಯಾಡ ಗೀಡ ಅನ್ನಕ್ಕೆ ಹೋಗ್ಬೇಡ. ಏನು ಕಳಿಸ್ಮತ್ತಕ್ಕಿನ್ನ. ಯಾಕವ ಇದ್ರ ಸಂಬಂಧ ಏನಾತ? ಅಯ್ಯೋ ಅಣ್ಣ, ನಿಂಗೆ ಹೆಂಗೆ ಹೇಳೋದು, ನಮ್ಮ ಮನ್ಯಾಗ ನಮ್ಮ ಮನೆಯವ್ರ ತಂಗ್ಯಾರದಾರಲ್ಲಿ ಇಬ್ಬರು, ನನ್ನ ಮಗಳನ್ನ ಕೊಡ್ತೀನಿ ನಿನ್ನ ಮಗಳನ್ನ ಕೊಡ್ತೀನಿ ಮಗ್ಗ ಅಂತೇಳಿ ನಿಂತುಬಿಟ್ಟ ಪೈಪೋಟಿ ಮೇಲೆ. ನನಗೆ ನಮ್ಮ ಅಣ್ಣನ ಮಗಳನ್ನ ತೊಗೊಳೋದು ಒಂಥರ ಆಸೆ ಮನಸ್ಸಿನಾಗ ಐತಿ ಅಂತ. ಯಾಕಂದರೆ ಶಾಣೆನೂ ಅದಾಳ, ಒಳ್ಳೆ ಹುಡುಗಿ ಅದಾಳ ಅಂತ. ಅದಕ್ಕೆ ಆಕಿನ ತೊಗೊಳ್ಳೋಣ ಅಂತ. ಆಕಿನ ಕಳ್ಸೋಣ ಮನೆಗೆ. ನನ್ನ ಮಗ ಆಕಿ ಕೂಟ ಒಂದು ಸ್ವಲ್ಪ ಅಡ್ಡಾಡಿ ಓಡಾಡಿ ಒಡನಾಟ ಇಟ್ಕೊಂಡ್ರೆ ನಾಳೆ ಮದುವೆ ಆಗಂದಾಗ ಹ್ಞೂ ಅಂತಾನೆ, ಹೌದಿಲ್ಲ? ಅದ್ರ ಸಂಬಂಧ ಕಳ್ಸೋಣ. ಓಹೋ ಹಿಂಗನ? ಓಹೋ ಅಮೇರಿಕಾ ಅಳಿಯ. ಅಡ್ಡಿಲ್ಲವ, ಅಡ್ಡಿಲ್ಲ. ಆಯ್ತು ಹಂಗೆ ಮಾಡ್ತೇನೆ ತಗೋ. ಹಂಗಾರ ಅಮೇರಿಕಾ ಅಳಿಯ ಅಂತಂದ್ರೆ ನಾ ಯಾಕವ ಬೇಡ ಅನ್ಲಿ? ನನ್ನ ಮಗಳು ಒಂದು ಎಲ್ಲಾರ ಚೆನ್ನಾಗಿರ್ಬೇಕಷ್ಟೆ, ಮತ್ತೊಂದು ಏನಿಲ್ಲ ನನಗೆ. ಸರಿ ಆಯ್ತು, ಆಕಿ ಹೇಳಿ ಏನು ಚಂದಾಗಿ ಆಕಿ ಕೂಟ ಮಾತಾಡಿ ಹಿಂಗೆ ಹೋಗು ಅಂತ ಹೇಳಿ ಕಳಿಸ್ತೇನೆ. ಅಷ್ಟು ಮಾಡಿ ಪುಣ್ಯ ಕಟ್ಕೋರಪ್ಪ, ಕಳಿಸ್. ಮತ್ತೆ ಕಾಸ್ಲಂಗೆ ಇರಾಕೋಬೇಡ. ಕಳಿಸ್ತೀನಿ. ಅಲ್ಲ ಈಗ ಮತ್ತೆ ಅವ್ರು ಕೊಡ್ಬೇಕು ಅನ್ನಕತ್ತಾರ ಅಂತಂದ್ರೆ, ಮತ್ತು ನೀ ನನ್ನ ಮಗಳನ್ನ ತೊಗೊಂಡ್ರೆ ಅವ್ರಿಗೆ ಸಿಟ್ಟು ಬರಲ್ಲ. ಅದು ಅಲ್ಲದೆ ಮಾವು ಒಪ್ತಾನ ಇದಕ್ಕೆ? ಅಯ್ಯೋ ಒಪ್ತಾರ ತಗೋ,
ಮಾವು ಒಪ್ಲಾರ್ದು ಇನ್ನೇನು ಮಾಡ್ತಾರ. ಅದು ಅಲ್ಲದೆ ನನಗೆ ಅವ್ರನ್ನ ಮಗಳನ್ನ ತಗೋಬಾರ್ದು ಅನ್ನೋ ಸಿಟ್ಟು ಅಂತಲ್ಲಣ್ಣ. ಏನು ಗೊತ್ತಾ, ಒಂದೀಟು ಉಪಯೋಗ ಇಲ್ಲ ಅವರು. ಒಟ್ಟ ಒಂದು ಕೆಲಸ ಗೊತ್ತಿಲ್ಲ, ಬಗ್ಸ್ ಗೊತ್ತಿಲ್ಲ, ಹೇಳಿ ತಿಳ್ಕೊಳ್ಳಲ್ಲ, ತಮ್ಮದೇ ಆಗ್ಬೇಕು ಅಂತಾವು. ಬಟ್ ಏನನ್ನಪ್ಪ, ನಂಗೆ ಅವ್ರನ್ನ ತೊಗೊಳಕ್ಕೆ ಇಷ್ಟನೇ ಇಲ್ಲ. ಇವ ಮಕ್ಕಳ ಒಂದೀಟು, ತಾಯಿಗಳ ಒಂದೀಟು ಅದಕ್ಕೂ ಹೊಂದಾಣಿಕೆ ಆಗಲ್ಲ, ಇನ್ನು ಮಕ್ಕಳು ಹೊಂದಾಣಿಕೆ ಆಕ್ಕವು ಅಂತ ನಂಗೆ ಅನ್ಸಂಗಿಲ್ಲ. ಅದ್ರ ಸಂಬಂಧ ಬೇಡ ಅಂತ ಅಷ್ಟೇ, ಮತ್ತೊಂದು ಏನಿಲ್ಲ. ಏನಂತೀಯಣ್ಣ? ನೀ ಹೇಳೋದು ಸರಿನೇ. ಒಬ್ಬಿಗೆ ದ್ವಾಸೆ ಅಂದ್ರೆ ಒಬ್ಬಿಗೆ ಪಡ್ಡು ಅಂತಾಳೆ, ಒಬ್ಬಿಗೆ ಇಡ್ಲಿ ಅಂದ್ರೆ ಒಬ್ಬಿಗೆ ಉಪ್ಪಿಟ್ಟು ಅಂತಾಳ. ಗೊತ್ತನ, ಸ್ವಲ್ಪ ಇನ್ನೊಬ್ರು ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳಲ್ಲವು. ಇನ್ನು ಮಕ್ಕಳು ಅರ್ಥ ಮಾಡ್ಕೊಂತಾವನು. ಶಾಂತಕ, ಅಯ್ಯಪ್ಪ ಪರಕ್ಕ ನೀನಾ? ನಾನು ಗಾಬರಿ ಆಗಿಬಿಟ್ಟೆ ಇವರ ಬಂದ್ರನ ಅಂತೇಳಿ. ಅಣ್ಣ ನಿಂಗೆ ಆಮೇಲೆ ಹಚ್ತೀನಿ ತಗೋರ. ಆಯ್ತವ, ಆಯ್ತು, ನಾ ಹೊಲ್ದಾಗದೇನು ತಗೋ. ಬಾರ ಪರಕ್ಕ, ಕುಂದ್ರ ಬಾ. ನಾನು ಇವರೇ ಬಂದ್ರ ನಾನು ಒಂದು ಮನೆ ಗಾಬರಿ ಆಗ್ಬಿಡ್ತೆ. ನಮ್ಮ ಅಣ್ಣನ ಜೋಡಿ ಮಾತಾಡಕತ್ತಿದ್ದೆ. ಯಾಕೆ ಏನಾತ? ಯಾರು ಕಾಣವಲ್ರ? ಎಲ್ಲದಾರ ನಿನ್ನ ಅದ್ನ್ಯಾರ? ಅಯ್ಯೋ, ಜಗಳ ಮಾಡ್ಕೊಂಡು ಹೋದು. ಹಬ್ಬಕ್ಕಂತ ಬಂದು ಜಗಳ ಮಾಡ್ಕೊಂಡು ನನ್ನ ಅಮ್ಮ ಇದು ಏನದು ಹಬ್ಬ ಮಾಡಲ್ಲ ಏನು ಮಾಡಲ್ಲ ಅಂತ ಹೋಗ್ಯಾರ ನೋಡಿ. ಏನು ಹೇಳ್ತಿ ಇದಕ್ಕೆ ಪರಕ್ಕ? ಅಯ್ಯೋ ಯಾಕಂತಂದ್ರೆ, ಓಹೋ ಅದಕ್ಕ ಇಷ್ಟ ಇಲ್ಲ ಅಂದ್ರೆ ಏನು ಮಾಡ್ಬೇಕು? ಅದಕ್ಕೆ ಹಬ್ಬ ಮಾಡೋದು ಬಿಟ್ಟು ಹೋಗೋದನ? ಏನಪ್ಪ ಹಿಂಗೆ ಅಡ್ಡೂರಿತಾವ ನೋಡು. ಹಿಂಗೆ ಅಡ್ಡೂರಿ ಅದಕ್ಕೆ ಮತ್ತೆ ನಂಗೆ ತಲೆ ಕೆಡೋದು. ಅಯ್ಯೋ ನನಗಂತರೂ ನನ್ನ ಮಗ ಎಲ್ಲಿ ಹೂ ಅಂತಾನ, ನಾನು ಗಂಡು ಎಲ್ಲೇ ಆಗಲಿ ಬಿಡು ಅಂತಾನ ಅಂತ ಹೊಟ್ಟೆ ಹತ್ತಿ ಬಿಟ್ಟಿತ್ತು. ಪುಣ್ಯಕ್ಕೆ ಹಂಗಂತ ಆಗಲಿಲ್ಲ. ಅದಕ್ಕೆ ನಿಮ್ಮ ಅಣ್ಣಗೆ ಫೋನ್ ಹಚ್ಚಿದ್ದೇನೆ. ಹೂನ, ನಮ್ಮ ಅಣ್ಣಗೆ ಫೋನ್ ಹಚ್ಚಿ ನನ್ನ ಅಣ್ಣನ ಮಗಳನ್ನ ಕಳ್ಸನ್ನಕತ್ತಿದ್ದೆ. ಆ ಹುಡುಗಿ ನೋಡ್ಬೇಕಾರೆ ನೀನೆ ಇಷ್ಟು ಶಾಣೆ ಐತಿ ಪಾಪ. ಒಂದು ಮಾತು ಏನನ್ನಲ್ಲ, ಏನಿಲ್ಲ, ಒಂದು ಒಳ್ಳೆ ರೀತಿ ಒಳಗೆ ಬೆಳೆಸಾನ ನಮ್ಮಣ್ಣ. ಏನು ಅದಕ್ಕೆ ನನಗೆ ಅಕ್ಕಿನ ನನ್ನ ಮಗಗೆ ತೊಗೋಬೇಕು ಅಂತ ಭಾರಿ ಆಸೆ. ಈಗ ಇವ್ರು ಬೇಡ ಅಂತೇಳಿ ತಲೆಯಾಗ. ಅದಕ್ಕೆ ಎಲ್ಲಿ ಕೇಳಿಸ್ಕೊಂಡ ಏನೋ ನನ್ನ ಗಂಡ ಅಂತೇಳಿ ಹೊಟ್ಟೆ ಹತ್ತಿತ್ತು. ಹೌದಾ, ಕುಂದ್ರ ಬಂದೆ. ಒಲಿ ಮ್ಯಾಗ ಬ್ಯಾಳೆ ಇಟ್ಟಿದ್ದೆ, ಆರಿಸಿ ಬರ್ತೇನೆ.